ಇವತ್ತು ಮೇಲೇರಿ ಏನು ಒಂದು ಸುಮಾರು ವರ್ಷಗಳಿಂದ ಮೊದಲಿಗೆ ಅವಶ್ಯಕತೆ ಇರಲಿಲ್ಲ. ರಸ್ತೆ ಸುಮ್ಮನೆ ಒಂದು ಮಣ್ಣು ರಸ್ತೆ ಇದ್ದರೆ ಸಾಕಾಗ್ತಾ ಇತ್ತು. ಆ ರೀತಿ ಒಂದು ವ್ಯವಸ್ಥೆಗಳಲ್ಲಿ ಹೋಗ್ತಾ ಇತ್ತು. ನಮ್ಮ ಆಲಂಗೂರು ಸೀನಣ್ಣವ್ರು ಇದ್ದಾಗ ಒಂದು ಮಣ್ಣು ರಸ್ತೆ ಈ ಕಡೆ ಆ ಕಡೆ ಎಲ್ಲ ಮಣ್ಣು ರಸ್ತೆ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ರು. ಅದಾದ ನಂತರ ಈ ಇಡೀ ತಾಲೂಕಲ್ಲೇ ಹೆಚ್ಚಿನ ಮತ ನೀಡ್ತಕ್ಕಂಥ ಚಿಕ್ಕ ಗ್ರಾಮಗಳಲ್ಲಿ ಯಾವುದಾದ್ರೂ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಅಂದರೆ ಅದು ಮೇಲೇರಿ. ಸಹ ಇವೆರಡು ನಮ್ಮ ರೈತರ ಜೀವನಾಡಿ. ರೇಷ್ಮೆ ಇತ್ತು ಮೊದಲು, ನಮ್ಮ ರೈತರ ಜೀವನಾಡಿಯಾಗಿ ರೇಷ್ಮೆ ಇತ್ತು. ಇವತ್ತು ಹನುಮನಹಳ್ಳಿಯಿಂದ ಮೇಲೇರಿಯಿಂದ ಮತ್ತೆ ನಮ್ಮ ಕೊತ್ತಮಂಗಲ ರಸ್ತೆ ಏನಿದೆ ಈ ರಸ್ತೆನ ಈಗ ಪೂರ್ಣಗೊಳಿಸ್ಕೊಡ್ತಾರೆ. ಏನು ಒಂದು ಬೆಳಗ್ಗಿನಿಂದ ನಮ್ಮ ಶಾಸಕರು ಬಿಡುವಿಲ್ಲದಂತೆ ಹಲವಾರು ರಸ್ತೆಗಳ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯವನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಸ್ವಂತ ಪಂಚಾಯಿತಿ ಏನಿದೆ ಹನುಮನಹಳ್ಳಿ ಪಂಚಾಯಿತಿಯ 2 ರಸ್ತೆ ಮತ್ತು ಒಂದು ಡೈರಿ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸತಕ್ಕ ಈಗ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ಸ್ನೇಹಿತರು, ನಮ್ಮ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರು ಆದಂಥ ಶ್ಯಾಮೇಗೌಡ್ರೆ, ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರೇ, ಲಕ್ಷ್ಮಣಣ್ಣವರೇ, DM ಕಿರಣ್ ಸರ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಶಶಿಕಲಾರವರೇ, ನಮ್ಮ ಈ ಒಂದು ಏನು ಭಾಳ ದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಒಂದು ರಸ್ತೆಯ ಒಂದು ಇದನ್ನು ಸಮಸ್ಯೆಯನ್ನು ನೀಗಿಸ್ತಕ್ಕಂಥ ಗುತ್ತಿಗೆದಾರರಾದಂಥ ನಮ್ಮ ವೆಂಕಟರಾಮೇಗೌಡ್ರೆ, ಉತ್ತನೂರಿನ ಡಾಕ್ಟರ್ ವೆಂಕಟೇಶ್ ಅವರೇ, ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಮೇಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇವು ಮತ್ತು ಮಾಧ್ಯಮ ಮಿತ್ರರೇ, ಎಲ್ಲ ಗ್ರಾಮದ ಅಣ್ಣ ತಮ್ಮಂದರೆ ಅಕ್ಕ ತಂಗಿರೆ, ಇವತ್ತು ಮೇಲೇರಿ ಏನು ಒಂದು ಸುಮಾರು ವರ್ಷಗಳಿಂದ ಮೊದಲಿಗೆ ಅವಶ್ಯಕತೆ ಇರಲಿಲ್ಲ. ರಸ್ತೆ ಸುಮ್ಮನೆ ಒಂದು ಮಣ್ಣು ರಸ್ತೆ ಇದ್ದರೆ ಸಾಕಾಗ್ತಾ ಇತ್ತು. ಆ ರೀತಿ ಒಂದು ವ್ಯವಸ್ಥೆಗಳಲ್ಲಿ ಹೋಗ್ತಾ ಇತ್ತು. ನಮ್ಮ ಆಲಂಗೂರು ಸೀನಣ್ಣವ್ರು ಇದ್ದಾಗ ಒಂದು ಮಣ್ಣು ರಸ್ತೆ ಈ ಕಡೆ ಆ ಕಡೆ ಎಲ್ಲ ಮಣ್ಣು ರಸ್ತೆ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ರು. ಅದಾದ ನಂತರ ಭಾಳ ವರ್ಷಗಳಿಂದ ಈ ಒಂದು ಬೇಡಿಕೆ ಇತ್ತು. ಆದರೆ ನಮಗೆ ಇಲ್ಲಿ ಆ ಒಂದು ಕಾರ್ಯವನ್ನು ಏನು ಈ ಗ್ರಾಮಸ್ಥರು ಇದ್ದಾರೆ, ಈ ಇಡೀ ತಾಲೂಕಲ್ಲೇ ಹೆಚ್ಚಿನ ಮತ ನೀಡ್ತಕ್ಕಂಥ ಚಿಕ್ಕ ಗ್ರಾಮಗಳಲ್ಲಿ ಯಾವುದಾದ್ರೂ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಅಂದರೆ ಅದು ಮೇಲೇರಿ. ಆದರೆ 15 ವರ್ಷಗಳಿಂದ ಸತತವಾಗಿ ಏನು ನಮ್ಮ ಆಲಂಗೂರು ಸೀನಣ್ಣವ್ರ ಮಂತ್ರಿ ಆದರೂ ಅವತ್ತಿಂದ ಇವತ್ತಿನವರೆಗೂ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲೂ ಸಹ ಹನುಮನಹಳ್ಳಿ ಪಂಚಾಯತಿ ಪ್ರಥಮದಲ್ಲಿ ಇದೆ. ಎಲ್ಲ ಚುನಾವಣೆಗಳಲ್ಲೂ ಪ್ರಥಮದಲ್ಲೇ ನಾವು ಬಂದಿದ್ದೀವಿ. ಆದರೆ ಆಲಂಗೂರು ಸೀನಣ್ಣವರ ಏನು ಬರೀ 40 ತಿಂಗಳು, ಇನ್ನು 20 ತಿಂಗಳು ಮುಂಚೆ ನಮ್ಗೆ ಅಧಿಕಾರ ಹೋಯಿತು, ಅಲ್ಲಿಂದ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಗ್ರಾಮಕ್ಕೆ, ಬೇರೆ ಗ್ರಾಮಗಳಿಗೆ ಸ್ವಲ್ಪ ಆಗಿದೆ, ನಾವೆಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಈ ಗ್ರಾಮಕ್ಕೆ ಯಾವುದೂ ಮಾಡ್ಲಿಕ್ಕೆ ಆಗಲಿಲ್ಲ. ಎಲ್ಲರೂ ನಾವು ಇಷ್ಟು ವರ್ಷದಿಂದ ಮತ ಕೊಡ್ತಾ ಇದ್ದೀವಿ, ಏನು ನೀವೇನು ಕೆಲಸ ಆಗಿಲ್ಲ ಅಂತ. ಆದರೆ ಈಗ ಏನೋ ಒಂದು ನಮ್ಮ 2 ವರ್ಷಗಳಿಂದ ಶಾಸಕರು ಬಂದರು, ಮತ್ತು ಲೋಕಸಭಾ ಸದಸ್ಯನೂ ಸಹ ಆದರು. ಈಗ ಗ್ರಾಮಸ್ಥರೆಲ್ಲರದು ಒಂದೇ, ಈಗೇನು ನಿಮ್ಗೆ ತೊಂದರೆ ಮಾಡಿಕೊಡ್ಲಿಕ್ಕೆ ಅಂತ ಆ ಒಂದು ಎಲ್ಲ ಜನರ ಒಂದು ಕೂಗಿಗೆ ಹೋಗೊಟ್ಟು ನಮ್ಮ ಶಾಸಕರು ಇವತ್ತು ಆ ಒಂದು ಮುಕ್ತಿನ ಈ ಒಂದು ಗ್ರಾಮಕ್ಕೆ, ಯಾಕಂತಂದರೆ ಬೇರೆಯವ್ರು ಯಾರು ಮಾಡ್ತಲ್ಲ, ನಾವು ಕೆಲಸ ಮಾಡ್ದಲ್ಲಿ ಓಟ್ ಬರೋದಲ್ಲ, ನಾವು ಯಾಕೆ ಮಾಡಬೇಕು ಅನ್ನೋ ಒಂದು ತಾತ್ಸಾರದಿಂದ ಮೇಲೇರಿನ ಬಿಟ್ಬಿಟ್ಟಿದ್ರು. ನಾಗೇಶ್ ಅವ್ರು ಬಂದರು, ಅವ್ರ ಪೀರಿಯಡಲ್ಲಿ ಸ್ವಲ್ಪ ಒಂದು ನೀರಿನ ಒಂದು ವಾಟರ್ ಇದಕ್ಕೆ ಫಿಲ್ಟ್ರಿಗೆ ಕಟ್ಟಡ ಕಟ್ಟಿದ್ರು. ಆದರೆ ಅದು ಪೂರ್ತಿ ಆಗಲಿಲ್ಲ, ಅದು ಮಂಜೂರು ಆಗಲಿಲ್ಲ ಹೇಳಿದ್ರು. ಈಗ ನಮ್ಮ ಶಾಸಕರು ಅದನ್ನು ಮನಗೊಂಡು ಇವತ್ತು ಏನಿದೆ ವಾಟರ್ ಫಿಲ್ಟರ್ದು ಮುಂದಿನ ಇದರಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಆಗಿದೆ ಶಂಕುಸ್ಥಾಪನೆಗೆ. ಅದನ್ನು ಮತ್ತು ಐಮಾಸ್ ಲೈಟು ಮತ್ತು ಎರಡೂ ಶಂಕುಸ್ಥಾಪನೆಗೆ ಮುಂದಿನ ಇದರಲ್ಲಿ ಬರ್ತಾರೆ. ಐಮಾಸ್ ಲೈಟು ಬಂದು ಸ್ಥಳ ಮಹಾಜರು ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಇಂಥ ಒಂದು ಗ್ರಾಮಕ್ಕೆ ಇವತ್ತೇನು ನಿಜವಾಗ್ಲೂ ನಮಗೂ ಭಾಳ ಖುಷಿ ಆಗ್ತದೆ. ನಮ್ಮ ಶಾಸಕರು ಸಹ ಹಲವಾರು ಸಲ ಹೇಳಿದೆ, ನಮಗೂ ರಾಜಕಾರಣ ಒಂದು ಸಾಕು ಅನಿಸಿದೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಆದರೆ ಏನು ನೀವೆಲ್ಲ ಒಂದು 15 ವರ್ಷಗಳಿಂದ ನಮ್ಗೆ ಅಧಿಕಾರ ಇಲ್ಲ ಅಂದ್ರೂ ನಮ್ಮೆಲ್ರಿಗೂ ಇವತ್ತು ತಾಲೂಕಿನಲ್ಲಿ ನಾನು ಬೆಳೀಲಿಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಇದೆ. ಈ ಗ್ರಾಮಸ್ಥರದ್ದೇನಿದೆ ಪ್ರತಿಯೊಬ್ಬರು ಸಹಕಾರ ಇದೆ. ನಿಮ್ಮ ಋಣ ತೀರಿಸದೆ ನಾವು ಹಿಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕೆಲಸಗಳನ್ನು ನಾವಿಲ್ಲಿ ಮಾಡಲೇಬೇಕಾಗಿದೆ. ನಮ್ಮ ಶಾಸಕರು ಸಹ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಇವತ್ತು ಏನು ಹನುಮನಹಳ್ಳಿಯಿಂದ ಮೇಲೇರಿಯಿಂದ ಮತ್ತೆ ನಮ್ಮ ಕೊತ್ತಮಂಗಲ ರಸ್ತೆ ಏನಿದೆ ಈ ರಸ್ತೆನ ಈಗ ಪೂರ್ಣಗೊಳಿಸ್ಕೊಡ್ತಾರೆ. ಮತ್ತು ಇರ್ತಕ್ಕಂಥ ಏನು ಡೈರಿ ಕಟ್ಟಡ ಏನಿದೆ ಅದಕ್ಕೆ ಯಾವ ರೀತಿ ಸಹಾಯಧನ ಅನುದಾನ
ಕೊಡ್ತಾರೆ ಅಂತಕ್ಕಂಥದ್ದು ಅವರು ಮಾತಾಡುವಾಗ ಅವರೇ ತಿಳಿಸ್ತಾರೆ. ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸವನ್ನ ಈಗ ಮಾಡಿದ್ದಾರೆ, ಅದನ್ನ ನಾವು ಹೇಳ್ಬೋದು. ಮುಂದೆ ಮಾಡ್ತಕ್ಕಂಥ ಕೆಲಸವನ್ನ ಅವ್ರ ಬಾಯಲ್ಲೇ ನಾವು ಕೇಳೋಣ. ಅದ್ರ ಜೊತೆಗೆ ಇವತ್ತೇನು DCC ಬ್ಯಾಂಕ್ದು ಲೋನ್ ಅಂತ ಹೇಳ್ತಾ ಇದ್ರಿ, ನಿಜವಾಗ್ಲೂ ಇದು ಬಹಳ ಶೋಚನೀಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಬ್ಯಾಂಕಿಂಗ್ ವ್ಯವಸ್ಥೆನಲ್ಲಿ ರೈತರ ಒಂದು ಪರಿಸ್ಥಿತಿ ಇದೆಯಲ್ಲ, ಬಹಳ ಶೋಚನೀಯವಾಗಿರ್ತಕ್ಕಂಥ ವ್ಯವಸ್ಥೆ. ನೀವು ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅನುಭವ ಆಗಿರ್ತದೆ. ಯಾವುದೇ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗ್ಲಿ, ನೀವು ಹೋದ ತಕ್ಷಣ ನೀವು ಲೋನ್ ತಗೋಬೇಕಂತಂದ್ರೆ ನೀವು ಕೈ ಕಟ್ಟಿ ಕೂರ್ಬೇಕು ಅವ್ರ ಮುಂದ್ಗಡೆ, ಆ ಒಂದು ಪರಿಸ್ಥಿತಿ ಇದೆ. ಆದರೆ ಇವತ್ತೇನು ನಿಮ್ಮ ಗ್ರಾಮದವರೇ ಇಲ್ಲಿ ಮೊದಲು ನಿರ್ದೇಶಕರಾಗಿದ್ರು ನಾಗರಾಜಪ್ಪನವರು, ಅವರು ಸುಮಾರು ಜನಕ್ಕೆ ನೀವು ಯಾರು ಏನಿಲ್ಲ, ಅವ್ರು ನಿಮ್ಮನ್ನು ಕೇಳಿ ನಿಮ್ಗೆ ಲೋನ್ ಬೇಕಾ ಅಂತ ಕೇಳಿ ಲೋನ್ ಕೊಡಿಸ್ತಾ ಇದ್ರು. ಇವತ್ತು ನಾಚಣ್ಣವರಾಗಿದ್ದಾರೆ, ಅವರು ಅದೇ ರೀತಿ ನಿಮ್ಗೆ ಯಾರಿಗೆ ಲೋನ್ ಬೇಕು ಅಂತ ಹೇಳ್ಬಿಟ್ಟು, ಅದೇ ಆ 1 ಲಕ್ಷ ರೂಪಾಯಿ ಲೋನ್ನ ನೀವು ಬೇರೆ ಬ್ಯಾಂಕಲ್ಲಿ ತಗೋಬೇಕಾದ್ರೆ ಯಾವ ರೀತಿ ಪರಿಸ್ಥಿತಿ ಅನ್ನೋದನ್ನು ನೀವೆಲ್ಲ ಯೋಚನೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬಡ್ಡಿ ಇಲ್ಲ. ನೀವು ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಹೋದರೆ ಬಡ್ಡಿ ಇಲ್ಲದೆ ರೈತರಿಗೆ ಸಾಲ ಸಿಗೋದಿಲ್ಲ. ನಮ್ಮ DCC ಬ್ಯಾಂಕ್ ಏನಿದೆ, ನಮ್ಮ ಹನ್ನಳ್ಳಿ ಸೊಸೈಟಿ ಮುಖಾಂತರ ಏನು ಕೊಡ್ತಾ ಇದೀವಿ, ಬಡ್ಡಿ ರಹಿತವಾಗಿ ನಿಮ್ಗೆ ಸಾಲ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ತಾಯಿಯಂದ್ರೆ ಏನಿದ್ರಿ, ನೀವು ಈ ಒಂದು ವಿಷಯದಲ್ಲಿ ಭಾಳ ತಪ್ಪು ಮಾಡ್ತಾ ಇದ್ದೀರಿ. ಕಾರಣ ಏನಂತಂದರೆ, ಬೇರೆ ಸಂಘಗಳಲ್ಲಿ ನೀವು 16%, 18%, 20% ಬಡ್ಡಿಗೆ ತಗೊಂಡು ಪ್ರತಿ ಮಂಗಳವಾರ ಕರೆಕ್ಟಾಗಿ ತಗೊಂಡೋಗೋರು ದುಡ್ಡು ಕೊಡ್ತೀರ. ಇಲ್ಲಿ ಬಡ್ಡಿ ಇಲ್ಲದೆ ನಿಮ್ಗೆ ದುಡ್ಡು ಬರ್ತಾ ಇದೆ, ಇದನ್ನ ಕೊಟ್ಟೋದಕ್ಕೆ ಹಿಂದೆ ಹೋಗ್ತಾ ಇದ್ದೀರಾ. ಇಂಥ ಒಂದು ಸಂಸ್ಥೆನ ನೀವೇನಾದರೂ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಭಾಳ ರೈತರಿಗೆ ಆಗ್ಬೋದು, ಮಹಿಳೆಯರಿಗಾಗ್ಬೋದು, ಭಾಳ ಒಂದು ದುಸ್ಥಿತಿ ಕಾದಿದೆ ಅಂತ ಹೇಳ್ಬೋದು. ಕಾರಣ ಏನಂತಂದರೆ, ಇವತ್ತು ನಿಮ್ಗೆ ಅರ್ಥ ಆಗಿರುತ್ತೆ, DCC ಬ್ಯಾಂಕಿನ ಹಣಕಾಸಿನ ವ್ಯವಹಾರ ನಿಂತೋದ ತಕ್ಷಣ ಎಷ್ಟೊಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಹಳ್ಳಿಗಳಲ್ಲಿ ಪ್ರವೇಶ ಆಗಿದೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ. ಆ ಒಂದು DCC ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಇವತ್ತು ಸತತವಾಗಿ ಏನು ಹಿಂದೆ ಇತ್ತು ಆ ರೀತಿ ನಡ್ಕೊಂಡ್ ಬಂದಿದ್ರೆ ಇವತ್ತು ಅಷ್ಟೊಂದು ಮೈಕ್ರೋ ಫೈನಾನ್ಸ್ ಅವ್ರು ಹಳ್ಳಿಗಳಲ್ಲಿ ಪ್ರವೇಶ ಮಾಡೋಕೆ ಅವಕಾಶ ಇರ್ತಾ ಇರಲಿಲ್ಲ. ಹಳ್ಳಿಗಳಲ್ಲಿ ಸಾಲ ತಗೊಂಡಿರೋರು ಹೋಗಿ ಬಚ್ಚಿಟ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದರಿಂದ ನಾನು ತಾಯಂದ್ರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಂತಂದರೆ, ನೀವು ಯಾರ್ಯಾರು ಸಾಲ ತಗೊಂಡಿದ್ದೀರಿ ಆ ಸಾಲವನ್ನು ಮರುಪಾವತಿ ಮಾಡಿ ಹೊಸ ಲೋನ್ ನಿಮ್ಗೆ ಕೊಡಿಸ್ತೀವಿ, ಸರಿಯಾಗಿ ಕಟ್ಕೊಂಡೋಗಿ ಬಡ್ಡಿ ಇಲ್ಲದೆ ಇರ್ತಕ್ಕಂಥ ಸಾಲ ಸಿಗುತ್ತೆ. ನೀವತ್ತು ಏನು ನೀವು ಹೊರಗಡೆ ಒಂದು 4% ಬಡ್ಡಿ ತೊಗೊಂಡ್ರೆ 50,000 ರೂಪಾಯಿ ನೀವು ತೊಗೊಂಡ್ರೆ 2,000 ರೂಪಾಯಿ ದುಡ್ಡು ಬಡ್ಡಿ ಕೊಡ್ತೀರ. ಬರೀ 4% ಕಡಿಮೆ ನಿಮ್ಗೆ ಯಾರು ಕೊಡೋದಿಲ್ಲ ಸಾಲ, 5-10% ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಆ 2,000 ಅವ್ರಿಗೆ ನೀವೇನು 50,000 ಕೊಡ್ತಕ್ಕಂಥ ಬಡ್ಡಿ ಇಲ್ಲಿ ಕಟ್ತಾ ಇದ್ರೆ ಅಸಲೇ ತೀರೋಗುತ್ತೆ ನಿಮ್ಮದು. ಆ ಒಂದು ಕಾರಣದಿಂದ ನೀವೆಲ್ಲ ಯೋಚನೆ ಮಾಡಿ ಇಂಥ ಒಂದು ಸಂಸ್ಥೆನ ಉಳಿಸ್ಕೋಬೇಕಂದ್ರೆ. ಕಾರಣ ಅಂತಂದರೆ, ಹಿಂದೆ ನಿರ್ದೇಶಕರಿದ್ದಾಗ ಕೂಡ ನಮ್ಮ ಮುಖಂಡರು ಹಲವಾರು ಜನ DCC ಬ್ಯಾಂಕ್ ಬಗ್ಗೆ ಟೀಕೆ ಮಾಡಿದ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ದಯವಿಟ್ಟು ಸಂಸ್ಥೆನ ನಾವು ಕೆಡಿಸೋದು ಬೇಡ, ಯಾವುದೇ ಒಬ್ಬ ವ್ಯಕ್ತಿಗೋಸ್ಕರ ಒಂದು ಸಂಸ್ಥೆನ ನಾವು ಕೆಡಿಸೋದು ಬೇಡ ಅಂತ ಹೇಳ್ಬಿಡ್ತಾ ಇದ್ವಿ. ಅಂಥ ಒಂದು ಸಂಸ್ಥೆ ಇವತ್ತು DCC ಬ್ಯಾಂಕು ಮತ್ತು ಹಾಲಿನ ಏನಿದೆ ನಮ್ಮ ಒಕ್ಕೂಟ, ಹಾಲು ಒಕ್ಕೂಟ ಸಹ, ಇವೆರಡೂ ನಮ್ಮ ರೈತರ ಜೀವನಾಡಿ. ರೇಷ್ಮೆ ಇತ್ತು ಮೊದಲು, ನಮ್ಮ ರೈತರ ಜೀವನಾಡಿಯಾಗಿ ರೇಷ್ಮೆ ಇತ್ತು. ಇವತ್ತು ರೇಷ್ಮೆ ಬೆಳೆ ಕಷ್ಟ ಆಗ್ತದೆ. ಕಾರಣ ಏನಂತಂದರೆ, ಹಲವಾರು ಜನ ರೈತರು ತೋಟದ ಪಕ್ಕದಲ್ಲಿ ಬೇರೆ ಏನು ವಾಣಿಜ್ಯ ಬೆಳೆ ಮಾಡ್ತಾ ಇರ್ತೀವಿ, ಅದಕ್ಕೆ ಔಷಧಿ ಸಿಂಪಡಣೆ ಮಾಡದೆ ಇಲ್ಲಿ ಬೆಳೆ ಆಗೋದಿಲ್ಲ. ಅದರಿಂದ ಭಾಳಷ್ಟು ಜನ ರೇಷ್ಮೆ ಕೃಷಿಯಿಂದ ಹಿಂದೆ ಸರಿದು ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಇರ್ತಕ್ಕಂಥ 2 ಸಂಸ್ಥೆ ಯಾವುದಂತಂದರೆ, ಹಾಲು ಉತ್ಪಾದಕತೆ ಮತ್ತು DCC ಬ್ಯಾಂಕು, ಇವು ರೈತರ ಪರವಾಗಿರ್ತಕ್ಕಂಥ ಸಂಸ್ಥೆ. ಇದು ಎರಡನ್ನೂ ಒಳ್ಳೆ ಗುಣಮಟ್ಟದ ಹಾಲು ನೀವು ಸರಬರಾಜು ಮಾಡ್ಕೊಳ್ಳೋದ್ರ ಮೂಲಕ ಡೈರಿನೂ ಉಳಿಸ್ಬೇಕು, ಮತ್ತು ಸರಿಯಾಗಿ ಸಕಾಲಕ್ಕೆ ಸಾಲ ಕಟ್ಟೋದ್ರ ಮೂಲಕ ನಮ್ಮ DCC ಬ್ಯಾಂಕ್ನ ಉಳಿಸಿದ್ರೆ ನಮ್ಮೆಲ್ಲರ ಆರ್ಥಿಕ ಒಂದು ಸ್ಥಿತಿ ಬದಲಾವಣೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ವಂದಿಸುತ್ತಾ, ಏನು ನಮ್ಮ ಶಾಸಕರು ಇವತ್ತು ಬಂದಿದ್ದೀರಿ, ಈ ಭಾಳ ವರ್ಷಗಳಿಂದ ಇಡೀ ಮಂಡಿಕಲ್ ವೆಂಕಟೇಶ್ ಅಣ್ಣವರಾಗ್ಬೋದು, ಆಲಂಗೂರು ಸಿನ್ನಣ್ಣವ್ರದು, ಇಡೀ ಜನತಾ ಪರಿವಾರದವ್ರನ್ನೇ ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಈ ಗ್ರಾಮಕ್ಕೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ತಾವು ಇನ್ನೂ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.